ನಿಮಗೊಂದು ಸಿಂಪಲ್ ಪ್ರಶ್ನೆ ಕೇಳ್ತೀನಿ. ನೀವೊಂದು ಖಾಲಿ ರೂಮ್ನಲ್ಲಿ ಒಂಟಿಯಾಗಿ ಕೂತಿದ್ದೀರಿ ಅಂತ ಇಟ್ಕೊಳ್ಳಿ. ಇದ್ದಕ್ಕಿದ್ದಂತೆ ನಿಮ್ಮ ಹಿಂದೆ ಯಾರೋ ನಿಂತಿದ್ದಾರೆ ಅನ್ನೋ ಫೀಲಿಂಗ್ ಬಂದರೆ ಏನಾಗುತ್ತೆ? ಬೆನ್ನಲ್ಲಿ ಒಂದು ನಡುಕ ಹುಟ್ಟುತ್ತಲ್ವಾ? ಈಗ ಇದೇ ಫೀಲಿಂಗನ್ನು ಇಡೀ ಬ್ರಹ್ಮಾಂಡಕ್ಕೆ ಅಪ್ಲೈ ಮಾಡಿ ನೋಡಿ. ನಾವು ಈ ಭೂಮಿಯ ಮೇಲೆ ಒಂಟಿಯಾಗಿದ್ದೀವಾ, ಅಥವಾ ಆ ಕತ್ತಲ ಆಕಾಶದಲ್ಲಿ ಯಾರೋ ನಮ್ಮನ್ನೇ ಸೈಲೆಂಟಾಗಿ ನೋಡ್ತಿದ್ದಾರಾ? ವಾಟ್ ಇಫ್ ಐ ಟೆಲ್ ಯು, ನಾವು ಒಂಟಿಯಲ್ಲ. ಮತ್ತು ಇದು ಯಾವುದೋ ಹಾಲಿವುಡ್ ಸೈನ್ಸ್ ಫಿಕ್ಷನ್ ಸಿನಿಮಾದ ಕಥೆ ಅಲ್ಲ. ಇದು ನಾಸಾ, ಪೆಂಟಗಾನ್ ಮತ್ತು ಪ್ರಪಂಚದ ಟಾಪ್ ಸೈಂಟಿಸ್ಟ್ಗಳು ಒಪ್ಪಿಕೊಳ್ಳುತ್ತಿರುವ ಭಯಾನಕ ಸತ್ಯ. ಹಾಗಾದರೆ ಅವ್ರು ಎಲ್ಲಿದ್ದಾರೆ? ನಮಗೆ ಯಾಕೆ ಕಾಣಿಸೋದಿಲ್ಲ? ಇವತ್ತಿನ ಈ ವಿಡಿಯೋದಲ್ಲಿ ನಾವು ಕೇವಲ ಥಿಯರಿಗಳ ಬಗ್ಗೆ ಮಾತಾಡಲ್ಲ. ಫ್ಯಾಕ್ಟ್ಸ್, ಮ್ಯಾಥಮ್ಯಾಟಿಕ್ಸ್ ಮತ್ತು ಹ್ಯೂಮನ್ ಸೈಕಾಲಜಿ ಮೂಲಕ ಈ ರಹಸ್ಯವನ್ನು ಡಿಕೋಡ್ ಮಾಡೋಣ. ವಿಡಿಯೋ ಕೊನೆಯವರೆಗೂ ನೋಡಿ, ಯಾಕಂದ್ರೆ ಕೊನೆಯಲ್ಲಿ ನಿಮಗೆ ಗೊತ್ತಾಗುವ ಸತ್ಯ ನಿಮ್ಮ ನಿದ್ದೆ ಕದಡೋದು ಗ್ಯಾರಂಟಿ. ಇದನ್ನು ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ಮೊದಲು ಹೌ ಅಂದ್ರೆ ಹೇಗೆ ಅನ್ನೋ ಪ್ರಶ್ನೆಗೆ ಉತ್ತರ ಕಂಡುಕೊಳ್ಬೇಕು. ಈ ಬ್ರಹ್ಮಾಂಡ ಎಷ್ಟೊಂದು ದೊಡ್ಡದಾಗಿದೆ. ನಮ್ಮ ಮನುಷ್ಯನ ಮೆದುಳಿಗೆ ದೊಡ್ಡ ದೊಡ್ಡ ನಂಬರ್ಗಳನ್ನು ಅರ್ಥ ಮಾಡಿಕೊಳ್ಳುವ ಶಕ್ತಿ ಇಲ್ಲ. ಅದಕ್ಕೆ ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ. ನಮ್ಮ ಬೆಂಗಳೂರಿಂದ ಬೆಳಗಾವಿಗೆ ಸುಮಾರು 500 ಕಿಲೋಮೀಟರ್. ಭೂಮಿಯಿಂದ ಚಂದ್ರ 3,84,000 ಕಿಲೋಮೀಟರ್. ಹಾಗಾದರೆ ಸೂರ್ಯ ಬರೋಬ್ಬರಿ 15 ಕೋಟಿ ಕಿಲೋಮೀಟರ್. ಇದು ಕೇವಲ ನಮ್ಮ ಒಂದು ಸಣ್ಣ ಸೋಲಾರ್ ಸಿಸ್ಟಮ್. ಆದರೆ ನಮ್ಮ ಮಿಲ್ಕಿ ವೇ ಗ್ಯಾಲಕ್ಸಿಯಲ್ಲಿ ಸೂರ್ಯನಂಥ 400 ಬಿಲಿಯನ್ ಅಂದರೆ 40,000 ಕೋಟಿ ನಕ್ಷತ್ರಗಳಿವೆ. 400 ಬಿಲಿಯನ್ ಅಂದರೆ ಎಷ್ಟು ಗೊತ್ತಾ? ನೀವು ಪ್ರತಿ ಸೆಕೆಂಡಿಗೆ ಒಂದೊಂದು ನಕ್ಷತ್ರ ಎಣಿಸ್ತಾ ಹೋದರೆ ಎಲ್ಲವನ್ನು ಎಣಿಸಿ ಮುಗಿಸಲು ನಿಮಗೆ ಬರೋಬ್ಬರಿ 12,000 ವರ್ಷ ಬೇಕು. ಇನ್ನು ತಲೆ ಕೆಡಿಸುವ ವಿಷಯ ಏನಂದ್ರೆ, ಕಾರ್ಲ್ ಸಗಾನ್ ಅನ್ನೋ ಖಗೋಳಶಾಸ್ತ್ರಜ್ಞ ಒಂದು ಮಾತು ಹೇಳ್ತಾರೆ. ಭೂಮಿಯ ಮೇಲಿರುವ ಎಲ್ಲಾ ಸಮುದ್ರ ತೀರಗಳಲ್ಲಿ ಎಷ್ಟು ಮರಳಿನ ಕಣಗಳಿವೆಯೋ ಅದಕ್ಕಿಂತ ಹೆಚ್ಚು ನಕ್ಷತ್ರಗಳು ಈ ಬ್ರಹ್ಮಾಂಡದಲ್ಲಿವೆ. ಲೆಕ್ಕ ಹಾಕ್ಕೊಳ್ಳಿ, ಈ ಇಡೀ ಬ್ರಹ್ಮಾಂಡದಲ್ಲಿ ಇಂಥ 2 ಟ್ರಿಲಿಯನ್ ಗ್ಯಾಲಕ್ಸಿಗಳಿವೆ. ಈಗ ನೀವೇ ಲಾಜಿಕಲ್ ಆಗಿ ಯೋಚಿಸಿ. ಇಷ್ಟೊಂದು ಕೋಟಿ ಕೋಟಿ ಗ್ಯಾಲಕ್ಸಿಗಳಲ್ಲಿ, ಲೆಕ್ಕಕ್ಕೆ ಸಿಗದಷ್ಟು ಗ್ರಹಗಳಲ್ಲಿ ಕೇವಲ ಈ ಒಂದು ಸಣ್ಣ ಭೂಮಿಯ ಮೇಲೆ ಮಾತ್ರ ಜೀವ ಇದೆ ಅಂತ ನಂಬೋದು ನಮ್ಮ ಈಗೋನ? ವಿಜ್ಞಾನ ಇದನ್ನು ಒಪ್ಪುತ್ತಾ? ಖಂಡಿತ ಇಲ್ಲ. ಸರಿ, ಹಾಗಾದ್ರೆ ಏನ್ ಲೆಕ್ಕಾಚಾರ? ನಮ್ಮ ಗ್ಯಾಲಕ್ಸಿಯಲ್ಲಿ ಎಷ್ಟು ಏಲಿಯನ್ ಪ್ರಪಂಚಗಳಿರಬಹುದು? 1961ರಲ್ಲಿ ಫ್ರಾಂಕ್ ಡ್ರೇಕ್ ಅನ್ನೋ ವಿಜ್ಞಾನಿ ಡ್ರೇಕ್ ಈಕ್ವೇಷನ್ ಅನ್ನೋ ಫಾರ್ಮುಲಾ ಕೊಟ್ಟ. ನಾಸಾದ ಇತ್ತೀಚಿನ ಡೇಟಾ ಪ್ರಕಾರ ಕೇವಲ ನಮ್ಮ ಒಂದೇ ಒಂದು ಗ್ಯಾಲಕ್ಸಿಯಲ್ಲಿ ಜೀವ ಇರಲು ಯೋಗ್ಯವಾದ 3 ಕೋಟಿ ಅಂದ್ರೆ 30 ಮಿಲಿಯನ್ ಗ್ರಹಗಳಿವೆ. 3 ಕೋಟಿ ಗ್ರಹಗಳು. ಆದ್ರೆ ಇಲ್ಲೇ ಬರೋದು ಅಸಲಿ ಟ್ವಿಸ್ಟ್. ಇಷ್ಟೊಂದು ಗ್ರಹಗಳಲ್ಲಿ ಜೀವ ಇದ್ರೆ ಯಾಕೆ ಇಲ್ಲಿಯವರೆಗೂ ಯಾರೊಬ್ರು ನಮ್ಗೆ ಸಿಕ್ಕಿಲ್ಲ? ಯಾಕೆ ಯಾವ ಸ್ಪಷ್ಟ ಸಿಗ್ನಲ್ ಕೂಡ ಬಂದಿಲ್ಲ? ಇದನ್ನೇ ವಿಜ್ಞಾನದಲ್ಲಿ ಫರ್ಮಿ ಪ್ಯಾರಾಡಾಕ್ಸ್ ಅಂತ ಕರೀತಾರೆ. ವೇರ್ ಇಸ್ ಎವ್ರಿಬಡಿ? ಅವರೆಲ್ಲ ಎಲ್ಲಿದ್ದಾರೆ? ಇದಕ್ಕೆ ವಿಜ್ಞಾನಿಗಳು ಕೊಡುವ ಮೊದಲ ಉತ್ತರ ನಿಮ್ಮನ್ನ ಶಾಕ್ ಮಾಡುತ್ತೆ. ಅದೇ ದ ಡಾರ್ಕ್ ಫಾರೆಸ್ಟ್ ಥಿಯರಿ. ಮನುಷ್ಯನ ಸೈಕಾಲಜಿ ಪ್ರಕಾರ ನಮಗೆ ಗೊತ್ತಿಲ್ಲದ ವಸ್ತುವನ್ನ ನಾವು ಯಾವತ್ತೂ ಭಯದಿಂದಲೇ ನೋಡ್ತೀವಿ. ನೀವೊಂದು ರಾತ್ರಿ ದಟ್ಟವಾದ ಕಾಡಿನಲ್ಲಿ ಒಂಟಿಯಾಗಿ ನಡೀತಿದ್ದೀರಿ. ಇದ್ದಕ್ಕಿದ್ದಂತೆ ಒಂದು ಶಬ್ದ ಕೇಳುತ್ತೆ. ನೀವು ಯಾರದು ಅಂತ ಕೂಗ್ತೀರಾ? ಇಲ್ಲ, ಸೈಲೆಂಟ್ ಆಗಿ ಅಡಕ್ಕೊಳ್ತೀರಾ. ಯಾಕಂದ್ರೆ ಆ ಶಬ್ದ ನಿಮ್ಮನ್ನ ಬೇಟೆಯಾಡೋ ಮೃಗದ್ದೂ ಆಗಿರಬಹುದು. ಚೀನಿ ಲೇಖಕ ಲಿಯು ಸಿಸಿಂಗ್ ಇದನ್ನೇ ಬ್ರಹ್ಮಾಂಡಕ್ಕೆ ಹೋಲಿಸ್ತಾರೆ. ಈ ಬ್ರಹ್ಮಾಂಡ ಒಂದು ಕತ್ತಲ ಕಾಡು. ಇಲ್ಲಿರುವ ಪ್ರತಿಯೊಂದು ಅಡ್ವಾನ್ಸ್ಡ್ ಸಿವಿಲೈಸೇಷನ್ ಒಂದೊಂದು ಬೇಟೆಗಾರ. ಎಲ್ಲರಿಗೂ ಗೊತ್ತು ಕಾಡಿನಲ್ಲಿ ಬೇರೆಯವರಿದ್ದಾರೆ ಅಂತ. ಆದರೆ ಯಾರೂ ಸೌಂಡ್ ಮಾಡಲ್ಲ. ಯಾಕಂದ್ರೆ ಯಾರು ಸೌಂಡ್ ಮಾಡ್ತಾರೋ ಅವರು ಬೇಟೆ ಆಗ್ತಾರೆ. ಆದ್ರೆ ಗೊತ್ತಾ, ನಾವು ಮನುಷ್ಯರು ಆಲ್ರೆಡಿ ಒಂದು ದೊಡ್ಡ ತಪ್ಪು ಮಾಡಿದ್ದೀವಿ. 1977ರಲ್ಲಿ ವಾಯೇಜರ್ ಅನ್ನೋ ಸ್ಪೇಸ್ ಕ್ರಾಫ್ಟ್ ಮೂಲಕ ನಮ್ಮ ಭೂಮಿಯ ಲೊಕೇಶನ್, ನಮ್ಮ ಭಾಷೆ ಎಲ್ಲವನ್ನೂ ಆ ಕತ್ತಲ ಕಾಡಿಗೆ ಕಳಿಸಿದ್ದೀವಿ. ನಾವು ಕಾಡಿನಲ್ಲಿ ನಿಂತು ಜೋರಾಗಿ ಕಿರ್ಚ್ತಾ ಇದ್ದೀವಿ. ಬಹುಶಃ ಅವರು ನಮ್ಮನ್ನ ಆಲ್ರೆಡಿ ನೋಡ್ತಿದ್ದಾರಾ? ಇದೆಲ್ಲ ಬರೀ ಥಿಯರಿ ಅಂತ ನೀವು ಅಂದ್ಕೊಂಡ್ರೆ ಈಗ ನಾನು ಹೇಳುವ 3 ಫ್ಯಾಕ್ಟ್ಸ್ ಕೇಳಿ. ಫ್ಯಾಕ್ಟ್ ನಂಬರ್ 1, ಓಮುವಾಮುವಾ. 2017ರಲ್ಲಿ ನಮ್ಮ ಸೋಲಾರ್ ಸಿಸ್ಟಮ್ ಒಳಗೆ ಒಂದು ವಿಚಿತ್ರ ವಸ್ತು ಬಂತು. ಇದು ಸಿಗಾರ್ ಶೇಪ್ನಲ್ಲಿತ್ತು. ಆಶ್ಚರ್ಯ ಏನಂದ್ರೆ, ಅದು ಸೂರ್ಯನ ಹತ್ತಿರ ಬಂದಾಗ ಯಾವ ಕಾಮೆಟ್ ಅಂದ್ರೆ ಧೂಮಕೇತು ತರಹನೂ ಅದರ ಹಿಂದೆ ಬಾಲ ಇರಲಿಲ್ಲ. ಅಷ್ಟೇ ಅಲ್ಲ, ಅದು ಸೂರ್ಯನಿಂದ ದೂರ ಹೋಗುವಾಗ ತನ್ನ ಸ್ಪೀಡನ್ನು ತಾನೇ ಹೆಚ್ಚಿಸಿಕೊಂಡಿತು. ನ್ಯಾಚುರಲ್ ಕಲ್ಲುಗಳಿಗೆ ಇಂಜಿನ್ ಇರಲ್ಲ ಸ್ಪೀಡ್ ಹೆಚ್ಚಿಸ್ಕೊಳ್ಳೋಕೆ. ಇದನ್ನ ನೋಡಿ ಸಾಕ್ಷಾತ್ ಹಾರ್ವರ್ಡ್ ಯೂನಿವರ್ಸಿಟಿಯ ಟಾಪ್ ವಿಜ್ಞಾನಿ ಆವಿ ಲೋಯೆಬ್ ಅಫಿಷಿಯಲ್ ಆಗಿ ಹೇಳಿದ್ರು, ಇದು ನ್ಯಾಚುರಲ್ ಅಲ್ಲ, ಇದನ್ನ ಯಾರೋ ಆರ್ಟಿಫಿಷಿಯಲ್ ಆಗಿ ಮಾಡಿ ಕಳಿಸಿದ ಸ್ಪೇಸ್ ಶಿಪ್ ಅಥವಾ ಪ್ರೋಬ್ ಆಗಿರಬಹುದು. ಇವತ್ತಿಗೂ ಅವರ ಮಾತನ್ನ ಯಾರೂ ಸುಳ್ಳು ಅಂತ ಪ್ರೂವ್ ಮಾಡಿಲ್ಲ. ಫ್ಯಾಕ್ಟ್ ನಂಬರ್ 2, ದ ವಾವ್ ಸಿಗ್ನಲ್.
1977ರಲ್ಲಿ ನಮ್ಮ ರೇಡಿಯೋ ಟೆಲಿಸ್ಕೋಪ್ಗೆ ಸ್ಪೇಸ್ನಿಂದ 72 ಸೆಕೆಂಡುಗಳ ಕಾಲ ಒಂದು ಪವರ್ಫುಲ್ ಸಿಗ್ನಲ್ ಬಂತು. ಅದು 1420 ಮೆಗಾಹರ್ಟ್ಸ್ ಫ್ರೀಕ್ವೆನ್ಸಿಯಲ್ಲಿತ್ತು. ಇದು ಹೈಡ್ರೋಜನ್ ಆಟಮ್ನ ಫ್ರೀಕ್ವೆನ್ಸಿ. ಬ್ರಹ್ಮಾಂಡದಲ್ಲಿ ಯಾರಿಗಾದರೂ ಕಾಂಟ್ಯಾಕ್ಟ್ ಮಾಡಬೇಕು ಅಂದ್ರೆ ಯಾವುದೇ ಏಲಿಯನ್ ಇದೇ ಭಾಷೆಯನ್ನ ಬಳಸಬೇಕು. ಬಿಕಾಸ್ ಇಟ್ಸ್ ಎ ಯೂನಿವರ್ಸಲ್ ಲ್ಯಾಂಗ್ವೇಜ್. ಆ ಸಿಗ್ನಲ್ ಯಾವುದೇ ಸ್ಯಾಟಲೈಟ್ನಿಂದ ಬಂದಿದ್ದಲ್ಲ. ಅದು ನ್ಯಾಚುರಲ್ ಗ್ಲಿಚ್ ಅಲ್ಲ, ಅದು ಪಕ್ಕಾ ಇಂಟೆನ್ಷನಲ್ ಆಗಿತ್ತು. ಆದರೆ ಆ ಸಿಗ್ನಲ್ ಮತ್ತೆಂದೂ ಬರಲಿಲ್ಲ. ಫ್ಯಾಕ್ಟ್ ನಂಬರ್ 3, ಪೆಂಟಗಾನ್ UAP ರಿಪೋರ್ಟ್. 2021ರಲ್ಲಿ ಅಮೆರಿಕದ ಡಿಫೆನ್ಸ್ ಡಿಪಾರ್ಟ್ಮೆಂಟ್ ಸ್ವತಃ ಒಪ್ಪಿಕೊಂಡಿದೆ. ಅಮೆರಿಕದ ನೇವಿ ಪೈಲಟ್ಗಳು ಆಕಾಶದಲ್ಲಿ ವಿಚಿತ್ರ ವಸ್ತುಗಳನ್ನು ಅಂದರೆ UAPಯನ್ನು ತಮ್ಮ ರಾಡಾರ್ ಮತ್ತು ಕ್ಯಾಮೆರಾಗಳಲ್ಲಿ ರೆಕಾರ್ಡ್ ಮಾಡಿದ್ದಾರೆ. ಆ ವಸ್ತುಗಳಿಗೆ ರೆಕ್ಕೆಗಳಿಲ್ಲ, ಇಂಜಿನ್ ಸೌಂಡ್ ಇಲ್ಲ, ಹೊಗೆ ಇಲ್ಲ. ಆದರೆ ಅವುಗಳ ಸ್ಪೀಡ್ ಮತ್ತು ಟರ್ನಿಂಗ್ ಲೆಕ್ಕ ಹಾಕಿದ್ರೆ ಅದರ ಒಳಗಡೆ ಮನುಷ್ಯ ಇದ್ರೆ ಆ G-ಫೋರ್ಸ್ಗೆ ಅವನ ದೇಹ ಚಟ್ನಿ ಆಗ್ಬಿಡುತ್ತೆ. ಅಮೆರಿಕ ಸರ್ಕಾರವೇ ಇದು ನಮ್ಮ ಟೆಕ್ನಾಲಜಿ ಅಲ್ಲ, ಬೇರೆ ಯಾವ ದೇಶದ್ದೂ ಅಲ್ಲ, ಇದು ಏನೆಂದು ನಮಗೇ ಗೊತ್ತಿಲ್ಲ ಎಂದಿದೆ. ಇಷ್ಟೊಂದು ಗ್ರಹಗಳಲ್ಲಿ ಜೀವ ಇದ್ರೆ ವೈ? ಯಾಕೆ ಇಲ್ಲಿಯವರೆಗೂ ಯಾರೊಬ್ಬರೂ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಲಿಲ್ಲ? ಯಾಕೆ ಬ್ರಹ್ಮಾಂಡ ಇಷ್ಟು ಸೈಲೆಂಟ್ ಆಗಿದೆ? ಇದನ್ನೇ 1950ರಲ್ಲಿ ವಿಜ್ಞಾನಿ ಎನ್ರಿಕೋ ಫರ್ಮಿ ಕೇಳಿದ್ದು. ವೇರ್ ಇಸ್ ಎವ್ರಿಬಡಿ? ಅಂದ್ರೆ ಅವರೆಲ್ಲ ಎಲ್ಲಿದ್ದಾರೆ? ಇದಕ್ಕೆ ಫರ್ಮಿ ಪ್ಯಾರಾಡಾಕ್ಸ್ ಅಂತ ಕರೀತಾರೆ. ಟಿವಿ ಆನ್ ಮಾಡಿದ್ರೆ 100 ಚಾನೆಲ್ಗಳು ಬರಬೇಕು, ಆದರೆ ಸ್ಕ್ರೀನ್ ಮೇಲೆ ಕೇವಲ ಬ್ಲ್ಯಾಂಕ್ ನಾಯ್ಸ್ ಬರ್ತಿದೆ. ಯಾಕೆ? ಇದಕ್ಕೆ ವಿಜ್ಞಾನಿಗಳು ಕೊಡುವ ಮೊದಲ ಉತ್ತರ ನಿಮ್ಮ ಬೆವರಿಳಿಸುತ್ತೆ. ಅದೇ ದ ಡಾರ್ಕ್ ಫಾರೆಸ್ಟ್ ಥಿಯರಿ. ಯಾವುದೇ ಒಂದು ಗ್ರಹದಲ್ಲಿ ಜೀವ ಹುಟ್ಟಬಹುದು, ಆದರೆ ಅವರು ಟೆಕ್ನಾಲಜಿಯಲ್ಲಿ ಅಡ್ವಾನ್ಸ್ ಆದ ಹಾಗೆಲ್ಲ ತಮ್ಮನ್ನ ತಾವೇ ನಾಶ ಮಾಡ್ಕೊಳ್ತಾರೆ. ಅದು ನ್ಯೂಕ್ಲಿಯರ್ ಬಾಂಬಿಂದಾಗಿರಬಹುದು, AI ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಂದಾಗಿರಬಹುದು, ಅಥವಾ ಕ್ಲೈಮೇಟ್ ಚೇಂಜ್ ಇಂದಾಗಿರಬಹುದು. ಇದೊಂದು ಫಿಲ್ಟರ್. ಈ ಲೈನನ್ನು ಇಲ್ಲಿಯವರೆಗೂ ಯಾರೂ ದಾಟಿಲ್ಲ. ಮಂಗಳ ಗ್ರಹದ ಮೇಲೆ ಒಮ್ಮೆ ನಮ್ಮಂತಹೇ ಜೀವ ಇತ್ತು ಅಂತ ವಿಜ್ಞಾನಿಗಳು ಡೌಟ್ ಪಡ್ತಾರೆ. ಆದರೆ ಇಂದು ಮಂಗಳ ಗ್ರಹ ಒಂದು ಡೆಡ್ ಪ್ಲಾನೆಟ್. ಹಾಗಾದ್ರೆ ಆ ಗ್ರೇಟ್ ಫಿಲ್ಟರ್ ನಮ್ಮ ಭವಿಷ್ಯದಲ್ಲಿ ಕಾಯ್ತಿದೆಯಾ? ನಾವು ಕೂಡ ಮುಗ್ದು ಹೋಗ್ತೀವಾ? ಆರ್ಥರ್ C. ಕ್ಲಾರ್ಕ್ ಅನ್ನೋ ಪ್ರಖ್ಯಾತ ಲೇಖಕ ಒಂದು ಮಾತು ಹೇಳ್ತಾರೆ. ಒಂದೋ ನಾವೀ ಬ್ರಹ್ಮಾಂಡದಲ್ಲಿ ಒಂಟಿಯಾಗಿದ್ದೇವೆ, ಅಥವಾ ನಾವು ಒಂಟಿಯಲ್ಲ. ಈ 2 ಸಾಧ್ಯತೆಗಳು ಅಷ್ಟೇ ಭಯಂಕರವಾಗಿವೆ. ನಾವಿನ್ನೂ ಬ್ರಹ್ಮಾಂಡದ ಒಂದು ಸಣ್ಣ ಕಣವನ್ನಷ್ಟೇ ನೋಡಿದ್ದೇವೆ. ವಾವ್ ಸಿಗ್ನಲ್ ಇನ್ನೂ ಉತ್ತರಕ್ಕಾಗಿ ಕಾಯ್ತಿದೆ. ಅಮೆರಿಕದ ಫೈಲ್ಗಳು ಇನ್ನೂ ಪೂರ್ತಿ ಓಪನ್ ಆಗಿಲ್ಲ. ಬಹುಶಃ ಅವರು ನಮ್ಮನ್ನ ದೂರದಿಂದ ಸ್ಟಡಿ ಮಾಡ್ತಿದ್ದಾರೆ, ಅಥವಾ ನಾವಿನ್ನೂ ಅವರ ಲೆವೆಲಿಗೆ ಬೆಳೆದಿಲ್ಲ ಅಂತ ಸುಮ್ಮನಿದ್ದಾರೆ. ನಿಮಗೇನನ್ಸುತ್ತೆ? ಕಮೆಂಟ್ ಸೆಕ್ಷನ್ ಓಪನ್ ಇದೆ. ನಿಮ್ಮ ಪ್ರಾಮಾಣಿಕ ಅನಿಸಿಕೆ ಬರೆಯಿರಿ. ಏಲಿಯನ್ಸ್ ಇದ್ದಾರೆ ಅಥವಾ ನಾವೊಬ್ಬರೇ ಇರೋದು ಅಂತ. ಈ ವಿಡಿಯೋ ನಿಮ್ಮ ತಲೆಯಲ್ಲಿ ಒಂದು ಸಣ್ಣ ಪ್ರಶ್ನೆ ಹುಟ್ಟಿಸಿದರೂ ಸಾಕು, ಲೈಕ್ ಬಟನ್ ಪ್ರೆಸ್ ಮಾಡಿ. ಸೈನ್ಸ್, ಮಿಸ್ಟ್ರಿ ಮತ್ತು ಸೈಕಾಲಜಿಯ ಇಂಥದ್ದೇ ಡೀಪ್ ವಿಡಿಯೋಗಳಿಗಾಗಿ ಸ್ಟ್ರೇಟೋಸ್ ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್.